ಪ್ರೀತಿಯ ಓದುಗ ಮಿತ್ರರಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 16ನೇ ಸಂಚಿಕೆ. ಬಾಲ್ಕನಿಯಲ್ಲಿ ಗೇಟಿನತ್ತ ನೋಡುತ್ತಾ ನಿಂತವಳಿಗೆ 2 ಕಾರು ಗೇಟು ದಾಟಲು ತನ್ನ ಕುಟುಂಬ ಬಂದಿತೆಂದು ಒಳಬಂದವಳು ರೀ ಚಿಕ್ಕಿ ಚಿಕ್ಕ ಅಪ್ಪ ಅಮ್ಮ ಬಂದ್ರು ಎಂದು ಕೂಗುತ್ತಲೇ ಬಾಗಿಲು ತೆರೆದು ಹೊರಗೆ ನಡೆಯಲು ಚೆಂದು ಮುಂದೆ ಓಡಿ ಬಂದು ದೀಪು ಸೊಂಟಕ್ಕೇರಿದಳು. ಅವಳ ಕೆನ್ನೆಗೆ ಮುತ್ತಿಡಲು ಅಕ್ಷಯ್ ತೋಳು ಸೇರಿಕೊಂಡಿತು ಪುಟ್ಟಿ. ತಾನೇ 2 ಹೆಜ್ಜೆ ಮುಂದೆ ಹೋದವಳು ಅಪ್ಪನ ಎದೆಗೆ ಒರಗಿದಳು. ಹಣೆಗೆ ಮುತ್ತಿಟ್ಟು ಕೆನ್ನೆ ತಟ್ಟಿದಾಗ ಹಾಯೆನ್ನಿಸಿತು ಮನಕ್ಕೆ. ನಂತರ ಅಮ್ಮನ ಅಪ್ಪಿದ್ದಳು. ಮೊಮ್ಮಗಳೇ ಮನೆ ಒಳಿಕ ನಡಿ, ಬಸ್ರಿ ಹೆಣ್ಣು ಅದೇನದು ದಡಬಡ ಅಂತ ಈಚೆ ಕಡಿಕ ಬರದು. ಅಜ್ಜಿ ಗದರುತ್ತಲೇ ಬಂದರು. ಸರಿ ಅಜ್ಜಿ ಎಂದು ಅಜ್ಜಿ ತಾತನ ಕೈ ಹಿಡಿದಳು. ಗುಣಕ್ಕ ಜಗ್ಗಪ್ಪ ಹೇಗಿದ್ದೀರಾ ಎನ್ನಲು ನಮಗೇನವ್ವ ಬೊಂಬಾಟಾಗಿವಿ ಎಂದರು ಜಗ್ಗಪ್ಪ. ದೀಪಕ್ಕ ಎಂದು ಆಕಾಶ ಆರ್ಯ ಆದಿ ಮೂವರು ಸುತ್ತಲೂ ನಿಂತು ಅವಳ ಅಪ್ಪಿಕೊಂಡರೆ ಸಪ್ತ ಅವಳಿಗೆ ಉಸಿರಾಡೋದಕ್ಕೆ ಬಿಡ್ರೋ, ಈಗವಳು ಗರ್ಭಿಣಿ ಹೆಣ್ಣು, ಹೇಗೆಲ್ಲ ಒರಟಾಗಿ ತಬ್ಬಬಾರದು ಎಂದರೆ. ಇಲ್ಲಮ್ಮ ಮೆಲ್ಲಗೆ ತಬ್ಬಿರೋದು, ಅವಳಿಗೆ ತೊಂದ್ರೆ ಮಾಡಲ್ಲ ಬಿಡು, ಈ ಬುದ್ಧಿಯೆಲ್ಲ ಬಾವಾಜಿಗೆ ಹೇಳು ಎಂದ ಆರ್ಯ. ತಟ್ಟನೆ ಅವನ ಭುಜಕ್ಕೆ ಗುದ್ದಿ ಅಪ್ಪನ ನೋಡೆಂದು ಸನ್ನೆ ಮಾಡಲು ನಾಟಕೀಯವಾಗಿ ತುಟಿ ಮೇಲೆ ಬೆರಳಿಟ್ಟ. ಎಲ್ಲರೂ ಒಳಗೆ ಬರಲು ಸಪ್ತರು ಉಳಿದ ಅಡುಗೆ ಕೆಲಸದತ್ತ ಗಮನ ಕೊಟ್ಟರು. ಮಧ್ಯಾಹ್ನವಾಗಿತ್ತು. ಒಟ್ಟಿಗೆ ನೆಲದಲ್ಲಿ ಸುತ್ತಲೂ ಕುಳಿತು ಊಟ ಮುಗಿಸಿದ್ದರು. ನಂತರ ಹಾಲ್ ಪೂರ್ತಿ ಜಮಖಾನ ಹಾಸಿ ಉರುಳಿದ್ದರು. ರುದ್ರಪ್ಪರ ಒರಗಿ ತನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸುತ್ತಾ ವಿವರಿಸುತ್ತಿದ್ದಳು ದೀಪು. ಅವರು ತಲೆಯಾಡಿಸುತ್ತಿದ್ದರು. ಜಗ್ಗಪ್ಪ ಬಾ ಅಂತ್ಯಾಕ್ಷರಿ ಆಡವ ಎಂದು ಜಗ್ಗಪ್ಪನ ಹೆಗಲಿನ ಟವಲ್ ಹಿಡಿದು ಜಗ್ಗಿದ್ದ ಆರ್ಯ. ನಾನ್ ಹೇಳದು ಒಂದೇ ಹಾಡು ಕಲ, ಹೇಳನೆ ಎಂದರು. ಹೇಳು ಕೇಳವ ಎಂದ ಆರ್ಯ. ಕಲ್ಯಾಣ ಪ್ರೇಮ ಕಲ್ಯಾಣ ಕಲ್ಯಾಣ ಪ್ರೇಮ ಕಲ್ಯಾಣ ಅದೇ ಸಾಲು 4 ಬಾರಿ ಹೇಳಿದ್ದರು. ರುದ್ರಪ್ಪ ಕೆಮ್ಮಲು ಜಗ್ಗಪ್ಪ ಮುಸಿ ನಕ್ಕಿದ್ದರು. ಏ ಜಗ್ಗಪ್ಪ ಅದ್ಯಾವ್ ಹಾಡು, ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ. ಆರ್ಯ ತಲೆ ಕೆರೆದುಕೊಂಡ. ಮನೆದೇವ್ರು ಸಿನಿಮಾದ ಹಾಡಲ್ವ ಜಗ್ಗಪ್ಪ ಇದು, ಆದರೆ ಇದು ಕೊನೆ ಸಾಲು, ಮೊದಲಿಂದ ಹೇಳು, ಆರಂಭ ಪ್ರೇಮದಾರಂಭ ಅಂತಲ್ವ ಮೊದಲ ಸಾಲು ಎಂದಳು ಅರುಣ. ಫಿಲಮಲ್ಲಿ ಪ್ರೇಮ ಆರಂಭ ಆಗಿತ್ತು, ಪ್ರೇಮದಾರಂಭ ಅಂದ್ರು, ನಮ್ಮನಲ್ಲಿ ಫಸ್ಟು ಕಲ್ಯಾಣ ಆಗಿದ್ದಲ್ವೇ ಎನ್ನಲು ರುದ್ರಪ್ಪ ಸೋಫಾ ಮೇಲಿನ ಪಿಲ್ಲೋ ತೆಗೆದು ಜಗ್ಗಪ್ಪನ ಮೇಲೆ ಎಸೆದು ಕೋಣೆಗೆ ನಡೆದರು. ಜಗ್ಗಪ್ಪನ ನಗು ಹೆಚ್ಚಾಯ್ತು. ಆರ್ಯ ಓ ಗೊತ್ತಾಯ್ತು ಏನ್ ವಿಷಯ ಜಗ್ಗಪ್ಪ, ನಮ್ ಸಿಂಹಪ್ಪನದೇ ಇರ್ಬೇಕು ಅಲ್ವೇ ಎಂದ ಕಳ್ಳನಂತೆ. ಸಪ್ತರು ಅವನ ಬೆನ್ನಿಗೊಂದು ಪೆಟ್ಟು ಕೊಡಲು ಸುಮ್ನೆ ಇರು ಅಮ್ಮ, ಇಂಟ್ರೆಸ್ಟಿಂಗ್ ಆಗೈತೆ, ನೀನ್ ಹೇಳು ಜಗ್ಗಪ್ಪ ಎಂದು ಮುಂದೆ ಸರಿದು ಕೇಳಲು ಅತ್ಗವ್ವನ ನೋಡಕ್ ಹೋಗ ದಿನ ಈ ಹಾಡು ನೆಪ್ಪಾಯ್ತು. ಅದ್ಕ ಕಲ್ಯಾಣ ಪ್ರೇಮ ಕಲ್ಯಾಣ ಅಂತ ಹಾಡೇಳ್ದಿ, ಮುಂದುಕ್ಕ ನೆಪ್ಪೇ ಆಗೋಲ್ದು, ಅದ್ಕ ಅದ್ನೇ 4 ಕಿತ ಹೇಳ್ದಿ, ಬಗ್ಗಿಸ್ಕಂಡು ಬೆನ್ನು ಮುರಿಯಂಗ್ ಕೊಟ್ಟಿದ್ನ ಅಣ್ಣಯ್ಯ ಎಂದು ಬೆನ್ನು ಸವರಿಕೊಂಡರು. ಯಾಕ ಮದ್ವ ಇಷ್ಟ ಇರ್ನಿಲ್ವೇ ಎಂದ ಹುಬ್ಬುಗಂಟಿಕ್ಕಿ ಆರ್ಯ. ಅತ್ಕವ್ವನ ನೋಡಗಂಟ ಅಷ್ಟೇ, ಆಮ್ಯಾಕ ಮದ್ವ ಆಗಿ ಸಿಂಹನ ಪಳಗಿಸಿ ಬುಡ್ನಿಲ್ವೇ ನಮ್ ಅತ್ಕವ್ವ ಎಂದು ನಕ್ಕವರ ನೋಡಿ ಜಗ್ಗಣ್ಣ ನೀವು ಇವ್ರ್ ಜೊತೆ ಸೇರಿ ಅವ್ರ ಹಾಗೆ ಆಡಿ ಎಂದು ಎದ್ದು ಹೋದರು ಸಪ್ತ. ಆರ್ಯ ಕೂಗಿದ್ದ ಕಲ್ಯಾಣ ಪ್ರೇಮ ಕಲ್ಯಾಣ ಪ್ರೇಮ ಕಲ್ಯಾಣ ಎಂದು. ಉಳಿದವರು ಕೂಡ ಅವನ ಜೊತೆಯಾದರು. ಲೋ ಜಗ್ಗ ಬಂದ್ರ ನಡ ಮುರಿತೀನಿ ಬಡೆದೆ, ನಿಂಗುವೆ ನಿನ್ನ ಬಾಲಗುಂಚಿಗುವೆ ಎಂದು ರುದ್ರಪ್ಪ ಕೂಗಲು ಹಾಡು ನಿಲ್ಲಿಸಿ ಮುಸಿ ನಕ್ಕಿದ್ದರು. ಅತ್ತ ಸಪ್ತರು ಅಡುಗೆ ಕೋಣೆಯಲ್ಲಿ ಮೊಗ ಕೆಂಪೇರಿಸಿಕೊಂಡರೆ, ಇತ್ತ ರುದ್ರಪ್ಪರ ನೆನಪಿನ ಬುಟ್ಟಿ ಬಿಚ್ಚಿಕೊಂಡು ಹಳೆಯ ಸವಿ ನೆನಪಾದವು. ರಾತ್ರಿ ಊಟ ಮುಗಿಸಿ ಮಲಗಿದ್ದರು. ಹಾಲ್ ಪೂರ್ತಿ ಜಮಖಾನ ಹಾಕಿ ಸಾಲಾಗಿ ಮಲಗಿದ್ದರು. ಗೋಡೆ ಬದಿಯಲ್ಲಿ ಪ್ರಸಾದರು. ಜಗ್ಗಪ್ಪ, ರುದ್ರಪ್ಪ, ಚೆಂದು, ಆಕಾಶ್, ಗುಣ, ಪ್ರಿಯ, ಅರುಣ, ಸಪ್ತಮಿ, ಆರ್ಯ, ಆದಿ ಎಂದು ಸಾಲಾಗಿ ಮಲಗಿದ್ದರು.
ರುದ್ರಪ್ಪರ ತಮ್ಮ ಕೋಣೆಯಲ್ಲಿ ಮಲಗಲು ದೀಪು ಅಕ್ಷಯ್ ಕೇಳಿಕೊಂಡರು. ನೀನು ಹಾಸಿಗೆ ಮೇಲೆ ಮಲಗು ಕೂಸೆ, ನಂಗೇನ್ ತೊಂದ್ರೆ ಇಲ್ಲ ಎಂದರು. ಅಜ್ಜಿ ತಾತ ಒಂದು ಕೋಣೆಯಲ್ಲಿ ಮಲಗಿದ್ದರೆ ಇನ್ನೊಂದರಲ್ಲಿ ದೀಪು ಅಕ್ಷಯ್ ಮಲಗಬೇಕಿತ್ತು. ಎಲ್ಲರನ್ನೂ ಒಮ್ಮೆ ನೋಡಿದ ಅಕ್ಷಯ್ ಒಂದು ಕಾಲದಲ್ಲಿ ಒಬ್ಬಂಟಿ, ಆದರಿಂದು ಒಂದಿಡೀ ಕುಟುಂಬ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ತನ್ನ ದೀಪು ಎಂದು ನೆನೆದು ಖುಷಿಪಟ್ಟ. ಜೊತೆಗೆ ರುದ್ರಪ್ಪರೇ ಅವನಿಗೆ ದೊಡ್ಡ ಅಚ್ಚರಿ. ಊರಿಗೆ ಗೌಡರ ಮನೆತನ. ಊರೆಲ್ಲ ನಿಂತು ಕೈ ಜೋಡಿಸುವ ಅವರ ವ್ಯಕ್ತಿತ್ವ, ಗಾಂಭೀರ್ಯತೆ. ಆದರೆ ಮಗಳ ಮುಂದೆ ಮಮತಾಮಯಿ, ಹಿರಿಯರ ಮುಂದೆ ಅದೆಷ್ಟು ಗೌರವ. ಇಂದು ನೆಲದಲ್ಲಿ ಉಳಿದವರ ಹಾಗೆಯೇ ಸರಳವಾಗಿ ಮಲಗಿದ ಅವರ ಪರಿಯೇ ದೊಡ್ಡದು. ತುಂಬಿದ ಕಣ್ಣು ಒರೆಸಿಕೊಂಡು ಒಳಗೆ ಬಂದವ ದೀಪುವನ್ನ ಅಪ್ಪಿ ಹಿಡಿದು, ಥ್ಯಾಂಕ್ಯೂ ಮುದ್ದು, ನಿನ್ನಿಂದ ನನಗೆ ಸಕಲವೂ ದೊರಕಿದೆ. ಐ ಲವ್ ಯು ಮುದ್ದು, ಲವ್ ಯು ಎಂದು ಅವಳಿಗೆ ಮಾತಿಗೂ ಅವಕಾಶ ನೀಡದೆ ಮೊಗದ ತುಂಬ ಚುಂಬಿಸಿದ್ದ. ದೀಕ್ಷಾ ಆಸ್ಪತ್ರೆಯಿಂದ ಮನೆ ತಲುಪಿದ್ದಳು. ರುದ್ರಪ್ಪರ ಪರಿವಾರ, ಜಗ್ಗಪ್ಪರ ಪರಿವಾರ ಎಲ್ಲವೂ ದೀಪು ಮನೆಗೆ ಹೋಗಿರುವುದು ತಿಳಿದಿತ್ತು. ಜಗ್ಗಪ್ಪ ಬೆಳಗ್ಗೆ ಅಷ್ಟೇ ಹೇಳಿದ್ದರು, ರಾತ್ರಿಗೆ ತಾವಿರೋದಿಲ್ಲ, ಪಕ್ಕದ ಮನೆ ಅಜ್ಜಿ ಜೊತೆ ಇರು ಎಂದು. ಈಗ ಮನೆಗೆ ಬಂದ ಮೇಲೆ ಬೇಸರ ಕಾಡಿತ್ತು. ಹೇಗೋ ಸಂಜೆ ತುಂಬಿಸಿದ್ದಳು. ಸೇರಿದಷ್ಟು ಊಟ ಮಾಡಿದವಳು ಪಕ್ಕದ ಮನೆ ಅಜ್ಜಿಯನ್ನ ಕರೆಯಲಿಲ್ಲ. ಮನಸ್ಸಿಗೆ ಸಮಾಧಾನ ಸಿಗದೆ ಹೋದಾಗ ಹೊರಗೆ ಬಂದು ಸ್ವಚ್ಛ ಗಾಳಿ ಸೇವನೆಗೆ ನಿಂತಳು. ತನ್ನ ಮನೆ ಮುಂದೆ ನಿಂತ ಧನಂಜಯ ತಿಂಗಳಿಂದ ಸಮಯ ಕಾದಿದ್ದ. ಆದರೆ ಗುಣ ಮತ್ತು ಚಂದು ಇಬ್ಬರು ಅವಳ ಜೊತೆಯೇ ಇರುತ್ತಿದ್ದ ಕಾರಣ ಅವಳಿಗೆ ಕಾಟ ನೀಡಲು ಆಗಿರಲಿಲ್ಲ. ಇಂದು ಅವರಾರೂ ಕಾಣದೆ ಹೋದಾಗ ವ್ಯಂಗ್ಯ ನಗು ಅವಳತ್ತ ನಡೆದು ಬಂದಿದ್ದ. ಅವ ಕಂಡಿದ್ದೇ ತಡ ಮನೆ ಒಳಗೆ ನಡೆಯಲು ಹೆಜ್ಜೆ ತಿರುಗಿಸಿದವಳ ಕೈ ಹಿಡಿದು ನಿಂತ. ನನ್ನ ಕೈ ಬಿಡು ಎಂದಳು ಕೋಪದಲ್ಲಿ. ಓಹೋ, ಈ ಸ್ಪರ್ಶ ಇಷ್ಟ ಆಗ್ತಾ ಇಲ್ವೇನೋ. ಇದಕ್ಕಿಂತಲೂ ಚೆನ್ನಾಗಿರೋ ಸ್ಪರ್ಶ ಕೊಡುವವ ಸಿಕ್ಕಿದ್ದಾನಾ, ಇಲ್ಲ ಸಿಕ್ಕಿದ್ದಾರಾ ಎಂದವನ ಮಾತಿಗೆ ಅಸಹ್ಯ, ಕೋಪ ಎಲ್ಲವೂ ಬರಲು ಅವನ ಕೈ ಉದರಿ, ನೀನ್ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ, ನಿನಗೂ ನನಗೂ ಸಂಬಂಧ ಇಲ್ಲ, ನನ್ನ ಸನಿಹ ಸುಳಿಬೇಡ, ಹೋಗಿಲ್ಲಿಂದ ಎಂದಳು ಕೋಪದಲ್ಲಿ. ಯಾಕೆ, ಹೊಸ ಪ್ರಿಯತಮ ಇವತ್ತು ಬಂದಿಲ್ವಾ? ಮಿಸ್ ಮಾಡಿಕೊಳ್ತಾ ಇದ್ದೀಯಾ? ನಾನೇ ಕಂಪನಿ ಕೊಡ್ಲಾ ಎಂದ. ರಪ್ಪನೆ ಅವನ ಕೆನ್ನೆಗೆ ಒಂದು ಕೊಟ್ಟಿದ್ದಳು. ತಟ್ಟನೆ ಅವಳ ಕೊರಳು ಭದ್ರವಾಗಿ ಹಿಡಿದ. ಬಿಡಿಸಿಕೊಳ್ಳಲು ಕಷ್ಟಪಡುವಾಗಲೇ ರೊಯ್ಯನೆ ಬೈಕೊಂದು ಬಂದು ನಿಂತಿತು. ಬೈಕ್ ಇತ್ತ ಬರುವುದು ಕಂಡಾಗಲೇ ಅವನ ಕೈ ಸಡಿಲವಾಯಿತು. ಸಡಿಲವಾಗಿದ್ದೇ ತಡ ಕೊರಳು ಬಿಡಿಸಿಕೊಂಡು ಹಿಂದೆ ಸರಿದು ಕುಸಿದು ಕುಳಿತು ಉಸಿರಾಡಿದಳು. ಬೈಕಿಂದ ಇಳಿದ ದಯಾಗೆ ಕಂಡಿದ್ದು ಕುಸಿದು ಕುಳಿತ ದೀಕ್ಷಾ, ಮುಂದೆ ನಿಂತ ಧನಂಜಯ. ಡಾಕ್ಟ್ರೇ, ಏನಾಯ್ತು ಎಂದರೆ ಅವಳೇನು ಹೇಳಲಿಲ್ಲ. ನೀವು ಹೊಸ ಡಾಕ್ಟ್ರಲ್ವೇ, ಈಟೊತ್ತಲ್ಲಿ ಹೆಣ್ಣು ಹುಡುಗಿ ಮನೆ ತಾವ, ಏನ್ ಕೆಲ್ಸ ನಿಮ್ಗ? ಅವರಿಗೇನಾರ ತೊಂದ್ರ ಕೊಟ್ರ್ಯಾ ಹೆಂಗ ಎಂದ ಗಡುಸಾಗಿ. ಏನೂ ಹೇಳದೆ ಅಲ್ಲಿಂದ ಸರಿದು ಹೋದವನ ಮೇಲೆ ಅನುಮಾನ ಮೂಡಿತ್ತು. ಡಾಕ್ಟ್ರೇ, ಆ ಮನ್ಸ ಏನಾರ ತೊಂದ್ರ ಕೊಟ್ನೇ? ಹಂಗೇನಾರ ಇದ್ರ ಹೇಳಿ, ಒಂದು ಗತಿ ಕಾಣಿಸ್ತೀನಿ ಎಂದ ಪಂಚೆ ಎತ್ತಿ ಕಟ್ಟಿ. ಹಾಗೇನಿಲ್ಲ ಎಂದವಳು ಒಳಗೆ ನಡೆದು ಬಿಟ್ಟಳು. ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಈ ಡಾಕ್ಟ್ರು ಸುಳ್ಳು ಹೇಳ್ತವ್ರೆ. ಆ ಯಪ್ಪ ಏನೋ ತೊಂದ್ರೆ ಮಾಡವನ, ಒಸಿ ಲಿಗ ಇಡಬೇಕು ಇವಯ್ಯನ್ ಮ್ಯಾಲ ಎಂದುಕೊಂಡೇ ಬೈಕ್ ಏರಿ ಹೊರಟ. ಬೆಳಗ್ಗೆ ಹೊರಟು ನಿಂತಿದ್ದರು ಎಲ್ಲರೂ. ದೀಪು ಕಣ್ಣು ತುಂಬಿಕೊಂಡಾಗ, ಅಳಬಾರ್ದು ದೀಪು, ಬರ್ತಾ ಇರ್ತೀವಲ್ಲ, ಚಿಕ್ಕ ಚಿಕ್ಕಿ ಇಲ್ಲೇ ಇರ್ತಾರಲ್ಲ, ಆರೋಗ್ಯ ಜೋಪಾನ ಎಂದು ಸಪ್ತರು ಸಮಾಧಾನ ಮಾಡಿದ್ದರು. ಆದರೂ ಅಪ್ಪನ ಅಪ್ಪಿ ಕಣ್ಣೀರಾದಳು. ಕಾರುಗಳು ಮರೆಯಾಗುವವರೆಗೂ ಕೈ ಬೀಸಿದಳು. ಊರಿಗೆ ಬಂದು ತಲುಪಿದ್ದರು. ಆಗಲೇ ರುದ್ರಪ್ಪರಿಗೆ ಭೈರಪ್ಪರ ಕರೆ ಬಂದಿತ್ತು. ಆರ್ಯ ಎಂದು ಅಪ್ಪ ಕೂಗಲು ಓಡೋಡಿ ಬಂದವ, ಹೇಳಿ ಅಪ್ಪಾಜಿ ಎನ್ನಲು, ಭೈರನ ಹೆಂಡ್ರು ಮತ್ತೆ ಅಪ್ಪುನುವೆ ಅವ್ರವ್ವನ ಮನಿಗ ಕರ್ಕಂಡಂತ ಹೋಗು. ಭೈರ ಕೆಲ್ಸದ್ ಮ್ಯಾಲ ಹೊರಿಗ್ ಹೋಗವ್ನ. ಅಲ್ಲಿ ಭೈರನ ಹೆಂಡ್ರನ ಅವ್ವ ತೀರೋಗಿದ್ದಾರಂತ. ಹಿರಿ ಹೆಣ್ಣು ಒಂದೇ, ಅದೆಷ್ಟು ಅತ್ತದೋ
ನೀನು ಮುಂದಾಗ ಕರ್ಕಂಡು ಹೋಗು. ನಾ ಹಿಂದ ಬತ್ತೀನಿ ಎನ್ನಲು ಅವನ ಕುಳ್ಳಿ ಮುಖ ಕಣ್ಣ ಮುಂದೆ ಬಂದಿತ್ತು. ಅಜ್ಜಿ ಕಳೆದುಕೊಂಡು ಅದೆಷ್ಟು ನೋವಲ್ಲಿರುವಳೋ ನೆನೆದು ಕಾರತ್ತಿ ಬೈರರ ಮನೆಗೆ ತಲುಪಿದ್ದ. ಅದಾಗಲೇ ಅಳು ಮುಗಿಲು ಮುಟ್ಟಿತ್ತು. ತಾಯಿ ಮಗಳದ್ದು. ಕರೆದುಕೊಂಡು ಅವರೂರಿನತ್ತ ಹೊರಟ. ಸಾವಿನ ಮನೆ ತಲುಪಿದಾಗ ಅಜ್ಜಿ ಕಾಲಿನ ಬಳಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುವ ಅವನಿ ಕಂಡಿದ್ದಳು. ಎದೆಯೊಳಗೆ ಸಂಕಟವಾಯಿತು. ಭೈರಪ್ಪ ಮತ್ತು ತನ್ನ ಅಪ್ಪ ಬರುವವರೆಗೂ ಕಾದವ. ಇಬ್ಬರು ಬಂದಿದ್ದೇ ತಡ. ಅಪ್ಪಾಜಿ ನಾನು ಹೋಯ್ತೀನಿ ಎಂದವ. ಅಲ್ಲಿಂದ ಹೊರಟು ಬಂದು ಬಿಟ್ಟ. ಮೌನವಾಗಿ ಸ್ನಾನ ಮುಗಿಸಿದವ. ಒಳ ಬಂದದ್ದೇ ತಡ. ಎಲೆ ಅಡಕೆ ಮೆಲ್ಲುತ್ತಿದ್ದ ಭಾಗೀರಥಿಯವರ ಮಡಿಲಿಗೆ ಒರಗಿದ. ಕಾವ್ಯಾರಿಗೆ ಕರೆ ಮಾಡಿದವ. ಅವರ ಜೊತೆ ಏನೊಂದು ಮಾತಾಡದೆ ಶೈಲವ್ವಂಗ ಫೋನ್ ಕೊಡು ಎಂದಿದ್ದ. ಅವ್ವ ನಾಳಿಕ ಊರಿಗ್ ಬತ್ತೀನಿ, ನಿನ್ನ ನೋಡ್ಬೇಕು ಅನ್ನಿಸ್ತಾದ ಎಂದವನ ಕಂಗಳು ಹಸಿಯಾದವು. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.